ओम सत्यं ब्रह्म सत्यं प्रजापतिर्देवान् ते देवाः सत्यमेवोपासते। श्रीगुरुभ्यो नमः। महाभारतस्य अष्टमेधिके पर्वणि अयं षण्णवतितमः 96ನೇಯ भाग। तत्र वाविल्डे रामस्वामी शास्त्रिणां पाठे चतुश्शततमः 104ನೇ अध्याय, वैष्णव पाठे शततमः 100ನೇ अध्याय, टी.आर. कृष्णाचार्याणां पाठे 59शततमः 99ನೇಯ अध्यायः प्रवर्तते। उत्तरभारतस्य पाठे तु अयं भागाः वैष्णवधर्मपर्वणः भागाः नैव वर्तन्ते इति पूर्वमेव ज्ञातमेव सर्वैरस्माभिः। तत्र गते दिवसे ब्राह्मणवर्णः कैः प्रकारैः दुष्यते। ब्राह्मणवर्णः एवं ब्राह्मणपुरुषाः ब्राह्मणस्त्रियो वा कथं स्वात्मनः दूषयित्वा कुलं वर्णं च दूषयितुमीहते इत्येतत् समस्तमपि समवर्ण्यत। षट्पुरुषाः विप्रचाण्डालाः कानीनः, सहोढः, कुण्डः, गोलकः, पतिताज्जातः इति षट् पुरुषाः नीचा एते। दैवे पित्रे कार्ये एते तु नैव भागमर्हन्ति। अतः कश्चन बुधः नैव दुष्टयोन्यां गर्भम् उत्पादयेत्। यः कश्चन पुरुषः मोहेन दुष्टयोनिं गच्छति, यावा स्त्री कर्मणा मनसा वाचा स्वैरचारिणी भवति, उभावेतौ कुलघ्नौ इति विज्ञेयौ इत्यपि महाभारते स्वयं भगवानेव सर्वानपि वैष्णवधर्मान्तर्गतान् अर्थान् उपदिदेश युधिष्ठिरम्। ಬ್ರಾಹ್ಮಣ ವರ್ಣ ಅನ್ನೋದು ಯಾವಾಗ ಅಶುದ್ಧ ಅನಿಸ್ಕೋತದೆ, ಮತ್ತೆ ವ್ಯಕ್ತಿಯು ಕೂಡ ಯಾವಾಗ ಕ್ಷುದ್ರನಾಗ್ತಾನೆ ಅನ್ನೋದನ್ನೆಲ್ಲ ನಾವು ಕಳೆದ ದಿವಸ ನೋಡ್ತಾ ಬಂದಿದ್ದೇವೆ. ಯೋ ಯತ್ರ ತತ್ರ ವಾ ರೇತಃ ಸಿಕ್ತ್ವಾ ಶೂದ್ರಾಸು ವಾಚರೇತ್ ಕಾಮಚಾರಿ ಸಪಾತ್ಮ ಬೀಜಂ ತಸ್ಯ ಅಶುಭಂ ಭವೇತ್. ಯಾವೊಬ್ಬ ವ್ಯಕ್ತಿ ನೀಚ ಸ್ತ್ರೀಯರಲ್ಲೂ ಕೂಡ ವಿಚಾರ ಮಾಡ್ತಾನೆ, ಅಲ್ಲಿ ಸಂಗಮ ಮಾಡ್ತಾನೆ, ಅವನನ್ನು ಪಾಪಾತ್ಮ ಅಂತ ಪರಿಗಣಿಸಬೇಕು. ಅವನ ರೇತಸ್ಸು ಕೂಡ ಅಶುದ್ಧವೇ, ಅವನ ವ್ಯಕ್ತಿತ್ವವು ಅಶುದ್ಧ. ಆದ್ದರಿಂದ ಅವನಿಂದ ಮುಂದೆ ಒಬ್ಬ ಸತ್ಸ್ತ್ರೀಯಲ್ಲಿ ಸತ್ಕುಲದಲ್ಲಿ ಪುರುಷ ಹುಟ್ಟುವುದಾದರೂ, ಒಂದು ಸಂತಾನ ಹುಟ್ಟುವುದಾದರೆ ಅದು ಕೂಡ ಅಶುದ್ಧವೇ ಆಗ್ತದೆ. ನಮಗೆ ಇದು ಸ್ಪಷ್ಟವಾಗಿ ಗೊತ್ತಿದೆ. ಎಲ್ಲದಕ್ಕೂ ಕೂಡ ಮನಸ್ಸೆಂಬುದು ಕಾರಣ. ಮನಸ್ಸು ದುಷ್ಟವಾದರೆ ದೇಹವು ದುಷ್ಟ ಆಗ್ತದೆ. ಆ ದೇಹದ ಒಂದು ಭಾಗವಾದಂತಹ ಈ ತೇಜಸ್ಸು ಕೂಡ ದುಷ್ಟ ಆಗ್ತದೆ. ಅದಕ್ಕಾಗಿ ಒಂದು ಬಾರಿ ವ್ಯಭಿಚಾರ ಮಾಡಿದವನು, ದುಷ್ಟ ಸ್ತ್ರೀಯ ಸಮಾಗಮ ಮಾಡಿದವನು, ಮತ್ತೊಂದು ಬಾರಿ ಸ್ವಸ್ತ್ರೀಯಲ್ಲಿ
ಮತ್ತೆ ಸತ್ಕುಲದಲ್ಲಿ ಹುಟ್ಟಿದಂಥ ಸ್ತ್ರೀಯಲ್ಲಿ ಆದರೂ ಸಂತಾನೋತ್ಪಾದನೆಗೆ ಪ್ರಯತ್ನ ಪಟ್ಟರೂ ಕೂಡ ಅವನ ಬೀಜವೇ ಅಶುದ್ಧವಾಗಿರುವುದರಿಂದ, ಮಾನಸಿಕವಾಗಿ ಅದು ಕಲುಷಿತವಾಗಿರುವುದರಿಂದ ಮನಸ್ಸಿನ ಎಲ್ಲ ದುರ್ವರ್ತನೆಗಳು, ದುಷ್ಟ ಸಂಸ್ಕಾರಗಳೆಲ್ಲವೂ ಕೂಡ ದೇಹದ ಒಂದು ಭಾಗವಾದಂತಹ ಆ ತೇಜಸ್ಸಿನ ಮೂಲಕ ಮುಂದಿನ ಸಂತಾನಕ್ಕೆ ಹರಿದು ಬರುವುದರಿಂದ ಅವನ ಆ ತೇಜಸ್ಸೇ ಅಶುದ್ಧ ಆಗ್ತದೆ ಅಂತ ಅರ್ಥ. ಶುದ್ಧಾಂ ಯೋನಿಂಚ ನಾರ್ಹತಿ, ಶುದ್ಧವಾದಂತಹ ಸ್ತ್ರೀಯೊಬ್ಬಳು ತನ್ನ ಗರ್ಭದಲ್ಲಿ ಈತನ ತೇಜಸ್ಸನ್ನು ಧರಿಸಬಾರದು ಅಂತ ಅದರ ಅರ್ಥ. ಅದೇಗೆ? ಶುದ್ಧಾಂ ಹವಿರ್ಭುಜೋ ಜ್ವಾಲಾಂ ಶುನಾಲೀಢಂ ಹವಿರ್ಯಥ. ಈ ನಾಯಿ ನೆಕ್ಕಿದಂತಹ ಹವಿಸ್ಸಿನಂತೆ ಈ ಶುದ್ಧ ಸ್ತ್ರೀಯ ಗರ್ಭವು ಕೂಡ ಅಶುದ್ಧ ಆಗ್ತದೆ ಇಂತಹ ನೀಚನಾದಂತಹ ಪುರುಷನ ಸಂಪರ್ಕದಿಂದ. ಇದನ್ನ ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಸ್ತ್ರೀಯರಿಗೆ ಮಾತ್ರ ಇಂಥ ಒಂದು ಎಚ್ಚರಿಕೆಯನ್ನು ಹೇಳಿರುವುದಲ್ಲ. ಕರ್ಮದಿಂದಾಗಲಿ, ಮನಸ್ಸಿನಿಂದಾಗಲಿ, ವಾಣಿಯಿಂದಾಗಲಿ ಯಾವ ಸ್ತ್ರೀ ಸ್ವೈರಚಾರಣಿಯಾಗಿದ್ದಾಳೋ ಅವಳು ಕುಲಗ್ನಿ, ಅವಳಲ್ಲಿ ಹುಟ್ಟಿದಂತಹ ಪುರುಷ ಅವನು ಸ್ವಪಾಚಕ, ನಾಯಿಯ ಮಾಂಸವನ್ನು ತಿನ್ನುವವನಿಗಿಂತ ಕ್ಷುದ್ರ, ಅಂಥವನನ್ನು ಯಾವ ಕರ್ಮಕ್ಕೂ ಕರಿಬಾರದು ಅಂತ ಹೇಳಿದರು. ಅವಳ ಮನಸ್ಸು ಕೂಡ, ಅವಳ ವ್ಯಕ್ತಿತ್ವ, ಅವಳ ಮನಸ್ಸು ಕೂಡ ಕಲುಷಿತ ಆಗಿರೋದ್ರಿಂದ ಹುಟ್ಟಿದಂಥ ಸಂತಾನವೂ ಕೂಡ ಕ್ಷುದ್ರವಾಗಿಯೇ ಇರ್ತದೆ ಅಂತ ಅರ್ಥ. ಆಕಸ್ಮಿಕವಾಗಿ ಯಾವಾಗೋ ಒಂದು ಬಾರಿ ಒಂದು ದುಷ್ಟ ಕಾರ್ಯವನ್ನು ಮಾಡುವುದು ಬೇರೆ, ಸತತವಾಗಿ ಇಂಥ ನೀಚತನವನ್ನು ಯಾರು ಮಾಡ್ತಾ ಇರ್ತಾರೆ ಅವರ ಮನಸ್ಸು, ವ್ಯಕ್ತಿತ್ವ ಕಲುಷಿತ ಆಗಿರೋದ್ರಿಂದ ದೇಹ ಕಲುಷಿತ ಆಗ್ತದೆ. ದೇಹ ಕಲುಷಿತ ಆದರೆ ಅದೇ ದೇಹದಲ್ಲಿ, ಆ ಸ್ತ್ರೀಯ ದೇಹದಲ್ಲಿ, ಸ್ತ್ರೀಯ ಗರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಸಂತಾನ ಹುಟ್ಟುವುದಾದರೂ ಅದು ಶುದ್ಧವಾಗಿರುವುದು ಸಾಧ್ಯ ಇಲ್ಲ ಅಂತ ಅಲ್ಲಿ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದರು. ಅಂಥ ಶುದ್ಧಿಯ ಎಚ್ಚರಿಕೆಯನ್ನು ಕೇವಲ ಸ್ತ್ರೀಯರಿಗೆ ಮಾತ್ರ ಕೊಟ್ಟದ್ದಲ್ಲ, ಪುರುಷರಿಗೂ ಕೂಡ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಅದನ್ನು ಇಲ್ಲಿ ಮಹಾಭಾರತ ಹೇಳಿದೆ. ಅಂಥವರಿಗೆ ಯಾವುದೇ ರೀತಿಯಾದಂಥ ಸ್ಥಾನ ಕೊಡಬಾರದು. ಇಂಥ ನೀಚ ಪುರುಷನ ಸಂಪರ್ಕದಿಂದಾಗಿ ಸ್ತ್ರೀಯ ಗರ್ಭವೂ ಕೂಡ ಅಪವಿತ್ರ ಆಗ್ತದೆ ಅಂತನ್ನುವುದು ನಾವೆಲ್ಲ ಮನನ ಮಾಡಬೇಕಾದಂಥ ಸಂಗತಿ. ವ್ಯಭಿಚಾರ, ಶೀಲ ಅಂತನ್ನುವುದು ಕೇವಲ ಸ್ತ್ರೀಗಲ್ಲ, ಪುರುಷರಿಗೂ ಕೂಡ ಅದು ಸಮಾನವೇ ಅನ್ನುವುದನ್ನ ಹೀಗೆ ನಾವು ನೋಡ್ಬೇಕು. ಅದೆಲ್ಲ ಕಡೆ ಒಂದೇ, ಅದು ಕ್ಯಾರೆಕ್ಟರ್ ಅನ್ನುವುದು ಎಲ್ಲರಿಗೂ ಸಮಾನ. ಶೂದ್ರಯೋನೋ ಪತೇದ್ ಬೀಜಂ ಹಾಹಾ ಶಬ್ದಂ ದ್ವಿಜನ್ಮನಃ ಕುರ್ಯಾತ್ ಪುರೀಶ ಮಾರ್ಗೇಶು ಪತಿತೋಸ್ಮೀತಿ ದುಃಖಿತಃ. ಒಬ್ಬ ಬ್ರಾಹ್ಮಣ ಪುರುಷನ ತೇಜಸ್ಸು ಕ್ಷುದ್ರಳಾದ, ಸಂಸ್ಕಾರರಹಿತಳಾದಂತಹ ಸ್ತ್ರೀಯ ಗರ್ಭದಲ್ಲಿ ಬಿದ್ದರೆ ಅಲ್ಲಿ ಏನಾಗ್ತದೆ? ಅಲ್ಲಿ ಬಿದ್ದಂಥ ಆ ತೇಜಸ್ಸು ಅದು ಹಾಹಾಕಾರ ಮಾಡ್ತದೆ, ತುಂಬಾ ಸಂಕಟವನ್ನು ಅನುಭವಿಸ್ತದೆ. ಪುರೀಶ ಮಾರ್ಗೇಶು ಪತಿತೋಸ್ಮಿ, ಯಾವುದೋ ಅಶುದ್ಧವಾದಂತಹ ಮಾರ್ಗದಲ್ಲಿ ನಾನು ಬಿದ್ದು ಬಿಟ್ಟಿದ್ದೇನೆ, ಮಲಮೂತ್ರಗಳಿಂದ ಕೂಡಿದಂತಹ ಮಾರ್ಗದಲ್ಲಿ ನಾನು ಬಿದ್ದು ಬಿಟ್ಟಿದ್ದೇನೆ, ನನಗಿದು ತೀರಾ ಅಸಹನೀಯವಾಗಿದೆ ಅಂತ ಅದು ಚಡಪಡಿಸ್ತದೆ, ದುಃಖಿತ ಆಗ್ತದೆ ಆ ಬೀಜ ಅಂತಿದೆ. ಬೀಜವು ದುಃಖಿತ ಆಗೋದು ಅಂದ್ರೆ ಏನು? ವ್ಯಕ್ತಿಯ ವೀರ್ಯ ಅಥವಾ ವೀರ್ಯಾಣುಗಳು ಅವು ದುಃಖಿತ ಆಗೋದು ಅಂದ್ರೆ ಏನು? ಅವಕ್ಕೆ ನಾವು ಜೀವ ಇರ್ತದ, ಜಡ ಅಲ್ವಾ ಅದು ಅಂತ ನಾವು ಕೇಳ್ತೇವೆ. ಜಡವೇ ಅದು, ಪಂಚಮಹಾಭೂತದಿಂದ ಹುಟ್ಟಿದ್ದೇ ಅದು, ಆತ್ಮನಂತೆ ಅಪ್ರಾಕೃತ ಏನಲ್ಲ ಅದು. ಆದ್ರಿಂದ ನಮ್ಮ ಉಗುರು, ನಮ್ಮ ಕೈ, ಕಾಲು, ಕೂದಲು ಹೇಗೋ ಹಾಗೆ ಈ ವೀರ್ಯವು ಕೂಡ ಆಗಬೇಕಾದದ್ದು ನ್ಯಾಯ. ಆದ್ರಿಂದ ವೀರ್ಯವು ದುಃಖ ಪಡುವುದು ಅಂದ್ರೆ ಏನು? ನಾವೆಂದಾದರೂ ನಮ್ಮ ಕೂದಲು ದುಃಖ ಪಡ್ತಾ ಇದೆ ಅಂತ ಹೇಳ್ತೇವೆ, ಕೂದಲನ್ನ ಕತ್ತರಿಸಿ ಬಿಸಾಕಿರ್ತೀವಿ ತಿಪ್ಪೆಗೆ, ಅದೇನು ದುಃಖ ಪಡ್ತದೆ ಅಂತ ಯಾರು ಹೇಳೋದಿಲ್ಲ. ಈ ವೀರ್ಯವು ದುಃಖ ಪಡುವುದು ಅಂದ್ರೆ ಏನು? ಅದಕ್ಕೆ ಲಕ್ಷಾಲಂಕಾರದಲ್ಲಿ ಬೀಜಂ
ಬೀಜಭೂತ ವೀರ್ಯಾಭಿಮಾನಿ ದೇವತಾ ಅಂತ ಈ ವರ್ಣನೆ ಮಾಡ್ತಾರೆ. ಆ ವೀರ್ಯದ ಅಭಿಮಾನಿಯಾದಂಥ ದೇವತೆ ದುಃಖ ಪಡ್ತಾನೆ ಅಂತ ಅದರ ತಾತ್ಪರ್ಯ. ಇದೆಲ್ಲ ಎಲ್ಲಿ ಬಂದಿದೆ? ಬೇರೆ ಬೇರೆ ಕಡೆ ಆಚಾರ್ಯರು ಸರ್ವಮೂಲದಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ. ಆ ವೀರ್ಯದ ಅಭಿಮಾನಿ ದೇವತೆ ಒಬ್ಬ ವರುಣ, ಮತ್ತೊಬ್ಬ ಬೃಹಸ್ಪತಿ. ಅದು ಈ ವಿಷಯ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಮತ್ತೆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ, ಎರಡೂ ಕಡೆ ಭಾಷ್ಯದಲ್ಲಿ ಈ ಸಂಗತಿ ವರ್ಣಿತ ಆಗಿದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೀಗೆ ಕಂಡು ಬರ್ತದೆ. ಇದು 3ನೇ ಅಧ್ಯಾಯ, ವಸ್ತುತಃ 5ನೇ ಅಧ್ಯಾಯ. ಅಲ್ಲಿ ದಿಗ್ದೇವತೆಗಳು ಮತ್ತೆ ಅವರಿಗೆ ಆಶ್ರಯದಾತರಾದಂತಹ ಮೇಲಿನ ದೇವತೆಗಳು, ಕೆಳಗಿನ ದೇವತೆಗಳಿಗೆ ಮೇಲಿನ ಯಾವ ದೇವತೆಗಳು ಆಶ್ರಯರಾಗಿದ್ದಾರೆ ಅಂತೆಲ್ಲ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಅದು. ಆಗ ಆ ಕೆಳಗಿನ ದೇವತೆಗಳು ಮತ್ತೆ ಅವರ ನಿಯಂತ್ರಣದಲ್ಲಿರುವಂತಹ ಒಂದು ತತ್ವ, ಇದೆಲ್ಲವನ್ನು ಈ ಪ್ರಸಂಗದಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಆ 5ನೇ ಅಧ್ಯಾಯದ ಶಾಕಲ್ಯ ಬ್ರಾಹ್ಮಣದಲ್ಲಿ ಈ ಎಲ್ಲ ವಿಷಯಗಳು ಬಂದಿವೆ. ಶಾಕಲ್ಯ ಮತ್ತು ಯಾಜ್ಞವಲ್ಕ್ಯರ ಒಂದು ಚರ್ಚೆ ಅದು. ಅಲ್ಲಿ ಶಾಕಲ್ಯ ಹೀಗೆ ಬ್ರಾಹ್ಮಣರನ್ನು ಪ್ರಶ್ನೆ ಮಾಡ್ತಾನೆ, ನೀವು ಎಲ್ಲ ತತ್ವಗಳನ್ನು ತಿಳಿದಂಥ ಬ್ರಹ್ಮಜ್ಞಾನಿ ಅಂತ ಏನಾದ್ರು ಭಾವಿಸಿದ್ದೀರೋ ಹೇಗೆ? ನಿಮ್ಮ ಧೋರಣೆ ಹೇಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಯಾಜ್ಞವಲ್ಕ್ಯರು, ನಾನು ಎಲ್ಲ ಸಂಗತಿಗಳನ್ನು ಕೂಡ ತಿಳಿದಿದ್ದೇನೆ. ನನಗೆ ಎಲ್ಲ ದಿಗ್ದೇವತೆಗಳು ಮತ್ತೆ ಅವರ ಆಶ್ರಯದಾತರಾದಂಥ ದೇವತೆಗಳು ಅವರೆಲ್ಲರ ಬಗ್ಗೆಯೂ ಕೂಡ ನನಗೆ ಗೊತ್ತಿದೆ ಅಂತಾರವರು ಯಾಜ್ಞವಲ್ಕ್ಯರು. ಹಾಗಾದ್ರೆ ಪೂರ್ವ ದಿಕ್ಕಿನ ದೇವತೆ ಯಾರು? ಆತ ಎಲ್ಲಿ ಆಶ್ರಯ ಪಡೆದಿದ್ದಾನೆ? ಹೀಗೆಲ್ಲ ಒಂದೊಂದೇ ಪ್ರಶ್ನೆಗಳನ್ನ ಅವರು ಕೇಳ್ತಾ ಹೋಗ್ತಾರೆ ಶಾಕಲ್ಯರು. ಅದಕ್ಕೆ ಯಾಜ್ಞವಲ್ಕ್ಯರು ಉತ್ತರಗಳನ್ನು ಹೇಳ್ತಾ ಹೋಗ್ತಾರೆ. ಆ ಒಂದು ಪ್ರಸಂಗದಲ್ಲಿ ಈ ರೇತಸ್ಸಿನ ದೇವತೆ ಯಾರು ಅನ್ನುವಂಥ ಪ್ರಸಂಗವೂ ಇದೆ. ಪೂರ್ವ ದಿಕ್ಕಿನ ದೇವತೆಗಳು ಅವರಿಗೆ ಆಶ್ರಯರಾತ ದೇವತೆಗಳನ್ನ ಹೇಳಿ ಆಗಿದ್ಮೇಲೆ, ದಕ್ಷಿಣ ದಿಕ್ಕಿಂದ ಮುಗಿದ ಮೇಲೆ ಪಶ್ಚಿಮ ದಿಕ್ಕಿನಲ್ಲಿ ಕಿಂ ದೇವತಃ ಅಸ್ಯಾಂ ಪ್ರತೀಚ್ಯಾಂ ದಿಶಸಿ ಇತಿ, ಈ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ದೇವತೆ ಯಾರು? ಅದಕ್ಕೆ ವರುಣ ದೇವತೆ ಐತಿ. ವರುಣ ದೇವತೆ ಪಶ್ಚಿಮ ದಿಕ್ಕಿನ ದೇವತೆ ಅಂತ ಯಾಜ್ಞವಲ್ಕ್ಯರು ಹೇಳ್ತಾರೆ. ಆ ವರುಣ ಇರುವುದೆಲ್ಲಿ? ಕಸ್ಮಿನ್ ಪ್ರತಿಷ್ಠಿತ? ಅದಕ್ಕೆ ಯಾಜ್ಞವಲ್ಕ್ಯರು ಅವನು ನೀರಿನಲ್ಲಿದ್ದಾನೆ ಅಂತ ಉತ್ತರ ಹೇಳ್ತಾರೆ. ಅರ್ಥಾತ್ ನೀರಿನ ಅಭಿಮಾನಿಯಾದಂಥ ಚಂದ್ರ ವರುಣನಿಗಿಂತ ಮೇಲಿದ್ದಾನೆ. ಆ ಚಂದ್ರ ಎಲ್ಲಿದ್ದಾನೆ? ಕಸ್ಮಿನ್ನು ಆಪಃ ಪ್ರತಿಷ್ಠಿತಾ, ಜಲಾಭಿಮಾನಿಯಾದ ಚಂದ್ರ ಎಲ್ಲಿದ್ದಾನೆ ಅಂದ್ರೆ ರೇತಸಿ, ಅವನು ರೇತಸ್ಸಿನ ಅಭಿಮಾನಿಯಾದಂತಹ ಬೃಹಸ್ಪತಿಯಲ್ಲಿದ್ದಾನೆ ಅಂತ ಅದರ ಅರ್ಥ. ಉಪನಿಷತ್ತು ಕೇವಲ ರೇತಸ್ಸನ್ನು ಶಬ್ದವನ್ನು ಮಾತ್ರ ಪ್ರಯೋಗ ಮಾಡಿದೆ. ಮುಂದೆ ನೀರಿನ ಅಭಿಮಾನಿಯಾದ ಚಂದ್ರ ರೇತಸ್ಸಿನ ಅಭಿಮಾನಿಯಾದಂತಹ ಬೃಹಸ್ಪತಿಯಲ್ಲಿ ಆಶ್ರಿತನಾಗಿದ್ದಾನೆ. ಆ ಬೃಹಸ್ಪತಿ ಹೃದಯದ ಅಭಿಮಾನಿಯಾದಂತಹ ಪಾರ್ವತಿಯಲ್ಲಿ ಆಶ್ರಿತನಾಗಿದ್ದಾನೆ ಅಂತ ಉಪನಿಷತ್ತು ಹೇಳ್ತದೆ. ಆದರೆ ರೇತಃ, ಹೃದಯ ಈ ಶಬ್ದಗಳನ್ನು ಅದು ಯಾರದು ಅಂತ ವಿವರಿಸಿಲ್ಲ. ಅದಕ್ಕೆ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಅಬ್ದೇವತಾ ಸದಾ ಚಂದ್ರ ವರುಣಸ್ಯ ಸಮಾಶ್ರಯ, ರೇತ ಆತ್ಮ ಸುರಗುರು ಸೋಮಸ್ಯಾಪಿ ಸಮಾಶ್ರಯ, ತಸ್ಯಾಪ್ಯುಮೈವ ಆಶ್ರಯ. ನೀರಿಗೆ ಅಭಿಮಾನಿಯಾದಂಥ ಚಂದ್ರ ವರುಣನಿಗೆ ಆಶ್ರಯನಾಗಿದ್ದಾನೆ. ಹೀಗೆ ವರುಣನಿಗಿಂತ ಮೇಲೆ ಚಂದ್ರ ಇದ್ದಾನೆ. ಆ ಚಂದ್ರನಿಗಿಂತ ಮೇಲೆ ರೇತಸ್ಸಿನ ಅಭಿಮಾನಿಯಾದಂತಹ ಬೃಹಸ್ಪತಿ ಇದ್ದಾನೆ. ಆ ಬೃಹಸ್ಪತಿಗೆ ಅವನಿಗಿಂತ ಮೇಲಿರುವಂತಹ ಪಾರ್ವತಿ ಆಶ್ರಯಗಳು ಅಂತ ಅಲ್ಲಿ ವರ್ಣನೆ ಕೇಳಿ ಬರ್ತದೆ. ಇದು ದೇವಗುರುವಾದಂತಹ ಬೃಹಸ್ಪತಿಯನ್ನ ರೇತಸ್ಸಿನ ದೇವತೆ ಅಂತ ಹೇಳಿದ ಒಂದು ವರ್ಣನೆ. ಇದಲ್ಲದೆ ವರುಣನನ್ನು ಕೂಡ
ಹೀಗೆ ನಾವು ನೋಡಿದ್ದು ಆ ರೇತಸ್ಸಿನ ಅಧಿಪತಿಯಾದಂತಹ, ರೇತಸ್ಸಿನ ಅಭಿಮಾನಿಯಾದಂತಹ ಸುರಗುರು, ದೇವಗುರುವಾದಂತಹ ಬೃಹಸ್ಪತಿ. ಮತ್ತೆ ಇದಲ್ಲದೆ ಷಟ್ಪ್ರಶ್ನ ಉಪನಿಷತ್ತಿನ ಭಾಷ್ಯದಲ್ಲಿ ವರುಣನನ್ನ ವೀರ್ಯದ ಅಭಿಮಾನಿ ಅಂತ ವರ್ಣನೆ ಮಾಡ್ತಾರೆ. ಅದನ್ನು ಕೂಡ ನೋಡೋಣ. ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಆ ಕೊನೆಯ 6ನೇ ಪ್ರಶ್ನೆ, ಅಲ್ಲಿ ಸುಕೇಶ ಅಂತನ್ನುವನು, ಸುಕೇಶ ಭರದ್ವಾಜನ ಮಗನಾದ ಸುಕೇಶ ಪಿಪ್ಪಲಾದರನ್ನ ಕೇಳಿದಂತಹ ಪ್ರಶ್ನೆ. ಶರೀರದ 16 ನಮ್ಮ ಶರೀರದಲ್ಲಿ 16 ಕಲೆಗಳಿರುವಂತಹ ಒಬ್ಬ ಪುರುಷ ಇದ್ದಾನೆ, ಅವನು ಯಾರು ಅಂತ. ಆಗ ಆ ಪಿಪ್ಪಲಾದ ಗುರುಗಳು ಆ ಎಲ್ಲ ಕಲೆಗಳನ್ನು ವರ್ಣನೆ ಮಾಡ್ತಾರೆ. ಸ ಪ್ರಾಣಮಸೃಜತ ಪ್ರಾಣಾತ್ ಶ್ರದ್ಧಾಂ ಖಂ ವಾಯುರ್ಜ್ಯೋತಿರಾಪಃ ಪೃಥ್ವಿ ಇಂದ್ರಿಯಂ ಮನೋ ಅನ್ನಂ ಅನ್ನಾದ್ ವೀರ್ಯಂ ತಪೋ ಮಂತ್ರಾಹ ಕರ್ಮ ಲೋಕೇಶು ನಾಮಚ ಅಂತ. ಈ 16 ಕಲೆಗಳು ಅಂದ್ರೆ ಯಾರು ಅದನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಕರ್ಮ ಅಂದ್ರೆ ಪುಷ್ಕರ, ನಾಮಕ್ಕೆ ಅಭಿಮಾನಿಯಾದವಳು ಉಷಾ ಅಂತ ಹೀಗೆ ಒಂದೊಂದನ್ನು ವರ್ಣಿಸ್ತಾರೆ. ಅದೇ ಪ್ರಸಂಗದಲ್ಲಿ ತಪಸ್ಸಿನ ಅಭಿಮಾನಿ ವನ್ಹಿ, ಮತ್ತೆ ವರುಣೋ ವೀರ್ಯ ದೇವತಾ, ವೀರ್ಯ ಕಲೆಗೆ ವರುಣ ಅಭಿಮಾನಿ ಅಂತ ಮಾತು ಅದು ಕೇಳಿ ಬರ್ತದೆ. ಹೀಗಿರುವುದರಿಂದ ವರುಣನನ್ನ ಮತ್ತೆ ಬೃಹಸ್ಪತಿಯನ್ನ ಇಬ್ಬರನ್ನು ಕೂಡ ವೀರ್ಯದ ದೇವತೆಗಳು ಅಂತ ತಿಳ್ಕೊಳ್ಬೇಕು. ಇದಲ್ಲದೆ ಐತರೇಯ ಉಪನಿಷತ್ತಿನಲ್ಲಿ ಮಾನವ ಜನ್ಮ ದೊಡ್ಡದು, ಇಂದ್ರಿಯಾಭಿಮಾನಿ ದೇವತೆಗಳು, ಇದನ್ನೆಲ್ಲ ವರ್ಣನೆ ಮಾಡುವಂತಹ ಪ್ರಸಂಗ. ಅದು 2ನೇ ಆರಣ್ಯಕದ 4ನೇ ಅಧ್ಯಾಯದ 2ನೇ ಭಾಗ ಅಂತ ಕಾಣಿಸ್ತದೆ ಐತರೇಯ ಉಪನಿಷತ್ನಲ್ಲಿ. ಯಾವ್ಯಾವ ದೇವತೆಗಳು ಹೇಗೆ ನಮ್ಮ ಶರೀರದಲ್ಲಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಆದಿತ್ಯಶ್ಚಕ್ಷುರ್ಭೂತ್ವ ಹೃದಯಂ ಪ್ರಾವಿಶತ, ಅಧಿದೈವದ ಆದಿತ್ಯ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಚಕ್ಷುಸ್ ಎಂಬ ಸೂರ್ಯನ ರೂಪದ ಜೊತೆಗೆ ಸೇರಿ ಚಕ್ಷುರೇಂದ್ರಿಯದಲ್ಲಿ ನೆಲೆಸಿದ, ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಅಲ್ಲಿ ಆಪೋ ರೇತೋ ಭೂತ್ವ ಶಿಷ್ಣಂ ಪ್ರಾವಿಶನ್ ಅಂತ ಒಂದು ಕೊನೆಯ ಮಾತು. ಈ ನೀರಿನ ಅಭಿಮಾನಿಯಾದಂತಹ ಶಿವ ಒಂದು ಅಂಶದಿಂದ ರೇತೋ ನಾಮಕವಾದಂತಹ ತನ್ನ ಅಧ್ಯಾತ್ಮ ರೂಪದ ಜೊತೆಗೆ ಸೇರಿ ಶಿಷ್ಣದಲ್ಲಿ ಉಪಸ್ಥೇಂದ್ರಿಯದಲ್ಲಿ ನೆಲೆಸಿದ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ನಾನು ಹಿರಿಯ ವಿದ್ವಾಂಸರ ಜೊತೆ ಎಲ್ಲ ಚರ್ಚೆ ಮಾಡಿದಂತೆ ವಸ್ತುತಃ ರುದ್ರ ನೇರವಾಗಿ ರೇತಸಿಗೆ ಅಭಿಮಾನಿ ದೇವತೆ ಏನಲ್ಲ. ಆದರೆ ರುದ್ರ ಪುಂಸ್ತ್ವದ ದೇವತೆ ಅಂತನ್ನುವುದು ಬಂದೇ ಇದೆ. ಉಪಸ್ಥ ಸಶಿವೋ ಮನುಹು ಅಂತ, ಉಪಸ್ಥೇಂದ್ರಿಯಕ್ಕೆ ಅವನು ದೇವತೆ ಅಂತ ಹೀಗೆಲ್ಲ ಬಂದೇ ಇದೆ. ಈಗ ನಾವು ಈ ವೀರ್ಯದ ಬಗ್ಗೆ ಏನು ನೋಡ್ತಾ ಇದ್ದೀವಿ, ಇದು ಉಪಸ್ಥೇಂದ್ರಿಯಕ್ಕೂ ಸಂಬಂಧಪಟ್ಟದ್ದು. ಆದ್ರಿಂದಲೇ ಈ ಶಿವ ಮತ್ತೆ ಮನು, ಅದಲ್ಲದೆ ವರುಣ, ಬೃಹಸ್ಪತಿ, ಇವರೆಲ್ಲರೂ ಕೂಡ ಹೀಗೆ ಸಂಬಂಧಪಡ್ತಾರೆ. ಇವ್ರು ಯಾರೂ ಕೂಡ ಹೀಗೆ ನಾವು ಮಾಡಿದಂತಹ ಅಪಚಾರದಿಂದ ನೊಂದುಕೊಳ್ಬಾರ್ದು. ವಸ್ತುತಃ ಅಲ್ಲಿ ಶ್ಲೋಕ ಹೇಳುವಂತೆ ಅವ್ರು ಗೋಳಾಡ್ತಾರೆ ಅಂತಿದೆ. ಅವ್ರು ಗೋಳಾಡ್ತಾರೆ ಅಂತನೂ ಅರ್ಥ ಅಷ್ಟು ಸರಿಯಲ್ಲ. ಅವರಿಗೆ ಅದರಿಂದ ದುಃಖ ಆಗೋದಿಲ್ಲ. ಹಾಹಾ ಶಬ್ದಂ, ಹಾಹಾಕಾರ ಮಾಡ್ತಾರೆ ಅಂತಿದೆ. ಮಲಮೂತ್ರದ ಮಾರ್ಗದಲ್ಲಿ ನಾವು ಬಿದ್ವಲ್ಲ ಅಂತ ಅವ್ರು ಗೋಳಾಡ್ತಾರೆ ಅಂತಿದೆ. ಅವರೇನು ಗೋಳಾಡೋದಿಲ್ಲ. ಆದರೆ ಅವರಿಗೆ ಅಂಥ ಒಂದು ಅಪಚಾರವನ್ನು ಮಾಡಿದ ಪಾಪ ನಮ್ಮದಾಗ್ತದೆ ಅಂತ ಈಗ ನಾವು ತಿಳ್ಕೊಳ್ಬೇಕು.
ಹೀಗೆ ಲಕ್ಷಾಲಂಕಾರ ಆ ಬೀಜಭೂತ ವೀರ್ಯಾಭಿಮಾನಿ ದೇವತಾ ಅಂತ ಹೇಳಿದ್ದನ್ನ ನಾನು ಈ ಥರ ಸರ್ವಮೂಲಗಳಲ್ಲಿ ಗಮನಿಸಿ ಹೇಳಿದ್ದೇನೆ. ಈ ಬೃಹಸ್ಪತಿ ಆಗಲಿ, ವರುಣ ಆಗಲಿ, ಮತ್ತೆ ಶಿವ ಆಗಲಿ, ಇವರೆಲ್ಲರೂ ಇದಕ್ಕೆ ಸಂಬಂಧಿಸಿದ್ದಾರೆ ಅಂತ ಅನ್ನೋದನ್ನ ವಸ್ತುತಃ ಹುಡುಕಿ ತೆಗಿಲಿಕ್ಕೆ ನನಗೊಂದು ದೊಡ್ಡ ಶ್ರಮನೇ ಆಯಿತು. ಆ ಹುಡುಕಿ ತೆಗೆಯುವವರೆಗೂ ಪ್ರವಚನ ಪ್ರಾರಂಭ ಮಾಡಬಾರದು ಅಂತ ನಾನು ಇವತ್ತು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡಿದ್ದೆ, ಹಠ ಹಿಡಿದು ಕೂತಿದ್ದೆ. ಅದು ಸಫಲ ಆಯಿತು, ಸಿಕ್ಕಿತು ತುಂಬಾ ಹೊತ್ತಿನ ಮೇಲಾದರೂ ಕೂಡ. ಆಮೇಲೆ ಈಗ ಪ್ರವಚನ ಮಾಡ್ತಾ ಇದ್ದೇನೆ. ಮುಂದೆ ಮಹಾಭಾರತ ಏನು ಹೇಳ್ತದೆ? ಉತ್ತರ ಭಾರತದ ಪಾಠದಲ್ಲಿ ಸ್ವಲ್ಪ ಆ ಶ್ಲೋಕ ವ್ಯತ್ಯಸ್ತವಾಗಿದೆ. ಇದೇ ಶ್ಲೋಕವೇ, ಅಲ್ಲಿಯೂ ಕೂಡ ಆ ದೇವತೆಯನ್ನು ವರ್ಣನೆ ಮಾಡ್ತಾರೆ. ಆದರೆ ಅವನಿಗೆ ಅಪಚಾರ ಆಗ್ತದೆ, ಆತ ದುಃಖ ಪಡ್ತಾನೆ ಅನ್ನುವುದು ಮಾತು ಅಲ್ಲೇನೋ ಕಂಡು ಬರೋದಿಲ್ಲ. ಅಲ್ಲೊಂದು ರೀತಿ ಬೇರೆ ಇದೆ. ಆತ್ಮ ಹಿ ಶುಕ್ರಮುದ್ದಿಷ್ಟಂ ದೈವತಂ ಪರಮಂ ಮಹತ್ ತಸ್ಮಾತ್ ಸರ್ವ ಪ್ರಯತ್ನೇನ ನಿರುಂಧ್ಯಾತ್ ಶುಕ್ರಂ ಆತ್ಮನಃ. ಈ ಶುಕ್ರ ಅಂದ್ರೆ ಅದು ಆತ್ಮನ ಸ್ವರೂಪ, ಅದು ತೇಜಸ್ ಅನ್ನೋದು ದೇವತೆಗಳ ಸನ್ನಿಧಾನಕ್ಕೆ ಪಾತ್ರವಾದದ್ದು ಅಂತ ಅಲ್ಲಿ ಕಂಡು ಬರ್ತದೆ. ಅದರಿಂದ ಸರ್ವ ಪ್ರಯತ್ನೇನ ನಿರುಂಧ್ಯಾತ್, ಅದನ್ನ ಯಾವತ್ತೂ ಕೂಡ ಅಪಚಾರಕ್ಕೆ ಗುರಿ ಮಾಡಬಾರದು, ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಆ ಮಹಾಭಾರತ ಉತ್ತರ ಭಾರತದ ಪಾಠದಲ್ಲಿ ಇವೆಲ್ಲ ಇಲ್ಲ ಶ್ಲೋಕಗಳು. ವೈಷ್ಣವ ಧರ್ಮ ಪಾಠ ಇದು ದಕ್ಷಿಣ ಭಾರತದಲ್ಲಿ ಮಾತ್ರ ಕಾಣಿಸ್ತದೆ. ಆದರೆ ಪ್ರಕ್ಷಿಪ್ತ ಅಂತ ಹೇಳಿ ಆದರೂ ಅವ್ರು ಕೊಟ್ಟಿದ್ದಾರೆ. ಆದ್ರಿಂದ ಅದನ್ನ ನಾವು ಹೀಗೆ ಒಂದು ಸ್ವಲ್ಪ ಗಮನಿಸಬೇಕಷ್ಟೆ. ಈ ಶುಕ್ರದ ಬಗ್ಗೆ ನಾವು ನೋಡ್ತಾ ಇದ್ದೀವಲ್ಲ, ಇದ್ರ ಕುರಿತಾಗಿ ಐತರೇಯ ಭಾಷ್ಯದಲ್ಲಿ ಇನ್ನೊಂದು ಮಹತ್ವದ ಸಂಗತಿ ಇದೆ, ಅದನ್ನು ಕೂಡ ನೋಡಬೇಕು. ಆ ಐತರೇಯ ಉಪನಿಷತ್ತು ಅದರ ಭಾಷ್ಯದಲ್ಲಿ ಪರಮಾತ್ಮನ ರತಿಕ್ರೀಡೆ ಅದು ಯಾವ ಬಗೆಯದ್ದು, ಪರಮಾತ್ಮ ಸ್ವರಮಣ ಇತ್ಯಾದಿಗಳನ್ನು ವರ್ಣನೆ ಮಾಡ್ತಾರೆ. ಅಲ್ಲಿ ಶುಕ್ರ ಶೋಣಿತಗಳಿಗೆ ಅಸಹ್ಯ ಪಡಬಾರದು ಅಂತ ಹೇಳ್ತಾರೆ. ಮುಂದೆ ಪರಮಾತ್ಮನ ಸ್ತ್ರೀ ಪುರುಷ ರೂಪಗಳನ್ನು ವರ್ಣನೆ ಮಾಡ್ತಾರೆ. ಅಲ್ಲಿ ಉಪನಿಷತ್ತು ಹೀಗೆ ಹೇಳ್ತದೆ, ತಸ್ಮಾತ್ ಶ್ರಿಯಾಂ ಲೋಹಿತಂ ಭವತಿ ಅಗ್ನೇಸ್ತದ್ರೂಪಂ ತಸ್ಮಾನ್ನ ಬೀಭತ್ಸೇತ ಅಥ ಯದೇತತ್ ಪುರುಷೇ ರೇತೋ ಭವತಿ ಆದಿತ್ಯ ಸತದ್ರೂಪಂ ತಸ್ಮಾನ್ನ ಬೀಭತ್ಸೇತ. ಮಹಿದಾಸ ತನ್ನ ಶಿಷ್ಯರಿಗೆ ಹೇಳಿದಂತಹ ಒಂದು ಉಪದೇಶ ಇದು. ಸ್ತ್ರೀಯರಲ್ಲಿ ಇದೇನು ಶೋಣಿತ ಅಂತಿರ್ತದೆ ಅಥವಾ ಅಂಡಾಣು ಅಂತಿರ್ತದೆ, ಅದು ಅಗ್ನಿಯ ಅಂತರ್ಗತನಾದಂತಹ ಪರಮಾತ್ಮನ ಸ್ತ್ರೀ ರೂಪದ ಒಂದು ಪ್ರತಿಮಾ. ಅದು ಕೇವಲ ಏನು ದೈಹಿಕವಾದ ಒಂದು ಭಾಗ, ಕ್ಷುದ್ರವಾದದ್ದು ಅಂತ ಯಾರು ಭಾವಿಸಬಾರದು. ಅದು ಪರಮಾತ್ಮನ ಒಂದು ಪ್ರತಿಮಾ. ಅದು ಕಲ್ಲಿನ ಲೋಹದ ಕಟ್ಟಿಗೆಯ ಪ್ರತಿಮೆಗಳು ಹೇಗಿರ್ತಾವ ಅದೊಂದು ಹಾಗೆ ಇದು ಒಂದು ಪ್ರತಿಮಾ. ರೂಪಂ ಅಂತ ಹೇಳಿದ್ದಾರೆ, ಅಗ್ನೇಸ್ತದ್ ರೂಪಂ ಅಂತ. ಆದ್ರಿಂದ ಆ ಪತ್ನಿಯ ಶರೀರದಲ್ಲಿರುವಂತಹ ಆ ಶೋಣಿತ ಅರ್ಥಾತ್ ಅಂಡಾಣು, ಅದರ ವಿಷಯದಲ್ಲಿ ಪತಿ ಯಾವತ್ತೂ ಕೂಡ ಅಸಹ್ಯ ಪಟ್ಕೋಬಾರದಂತೆ, ಅದರ ಬಗ್ಗೆ ಕ್ಷುದ್ರವಾದ ಭಾವನೆಯನ್ನು ತಾಳಬಾರದು. ಪುರುಷನಲ್ಲಿರುವಂತಹ ರೇತಸ್ಸು ಅದು ಆದಿತ್ಯಾಂತರ್ಗತನಾದಂತಹ ಪರಮಾತ್ಮನ ಪುರುಷ ರೂಪಕ್ಕೆ ಪ್ರತಿಮೆ. ಆದ್ರಿಂದ ಪತಿಯ ಶರೀರದಲ್ಲಿರುವಂತಹ ರೇತಸ್ಸಿನಲ್ಲಿ ಕೂಡ ಪತ್ನಿ ಅಸಹ್ಯ ಪಟ್ಟಿಕೊಳ್ಳಬಾರದು ಅಂತ ಹೇಳ್ತಾರೆ. ದೈವತಂ ಪರಮಂ ಮಹತಂ ಅಂತ ಉತ್ತರ ಭಾರತದ ಪಾಠದಲ್ಲಿ ಬಂತಲ್ಲ, ಅದಕ್ಕಾಗಿ ಇಷ್ಟನ್ನೆಲ್ಲ ಹೇಳ್ತಿದ್ದೇನೆ. ಈ ಶೋಣಿತ ಅಂತಿದ್ರೆ ನಾನು ಅಂಡಾಣು ಅಂತ ಹೇಳಿದೆ. ಯಾಕೆ ಹಾಗೆ ಹೇಳಿದೆ ಅಂದ್ರೆ, ಶುಕ್ರ ಶೋಣಿತಗಳಿಂದ ಈ ಸಂತಾನ ಹುಟ್ಟುತ್ತದೆ ಅಂತ ನಾವೆಲ್ಲ ಕೇಳಿರ್ತೇವೆ. ಶೋಣಿತ ಅಂತ ಶಾಸ್ತ್ರದಲ್ಲಿ ಪ್ರಯೋಗ ಮಾಡ್ತಾರೆ. ಆಧುನಿಕ ವಿಜ್ಞಾನದಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳ ಮೂಲಕ ಉತ್ಪತ್ತಿ ಆಗ್ತದೆ ಅಂತ ಅನ್ನೋದನ್ನ ವರ್ಣನೆ ಮಾಡಿರ್ತಾರೆ. ನಾವು ಅದನ್ನ ಕೇಳಿರ್ತೀವಿ, ನಮ್ಗೆ ಇದು ಗೊತ್ತಿದೆ. ಶೋಣಿತ ಅಂತ ಅನ್ನೋದನ್ನ ನಾನು ಹೀಗೆ ಯಾವುದು ಅಂಡಾಣು ಇದೆ ಅದನ್ನೇ ಪ್ರಾಚೀನರು ಶೋಣಿತ ಅಂತ ಹೇಳಿದ್ದಾರೆ ಅಂತ ನಾನು ಭಾವಿಸಿ ಈ ತರ ಹೇಳಿದ್ದೇನೆ. ಅದಲ್ಲದೆ ಹೋದ್ರೆ ಶೋಣಿತ ಅಂದ್ರೆ ರಕ್ತ ಅಂತ ಆಗ್ತದೆ. ಸ್ತ್ರೀ ಶರೀರದಲ್ಲಿರುವಂತಹ ಅಥವಾ ಗರ್ಭಕೋಶದಲ್ಲಿರುವಂತಹ ರಕ್ತ ಅದು ಭಗವಂತನ ಪ್ರತಿಮೆ ಅಂತ ಅದು ತಾತ್ಪರ್ಯ ಇರ್ಲಿಕ್ಕಿಲ್ಲ. ಉಪನಿಷತ್ತಿಗೂ ಹಾಗೇನು ತಾತ್ಪರ್ಯ ಇರ್ಲಿಕ್ಕಿಲ್ಲ. ಮತ್ತೆ
ಆ ಶೋಣಿತ ಅನ್ನೋ ಶಬ್ದಕ್ಕೆ ರಕ್ತ ಅಂತ ಅರ್ಥ ಇದ್ರು, ಆ ರಕ್ತದ ಒಂದು ಸೂಕ್ಷ್ಮ ಭಾಗವೇ ಈ ಅಂಡಾಣು. ತಿಂದ ಆಹಾರ ಅನೇಕ ರೂಪಗಳನ್ನು ತಾಳಿ ಕೊನೆಗೆ ತೇಜಸ್ಸಾಗಿ ಪುರುಷನಲ್ಲಿ ಪರಿಣತ ಆಗ್ತದೆ. ಹಾಗೆ ಸ್ತ್ರೀಯಲ್ಲೂ ಕೂಡ. ಆದ್ರಿಂದ ನಾನು ಅದನ್ನ ಅಂಡಾಣು ಅಂತ ಹೇಳಿದ್ದೇನೆ. ಅದ್ರ ಉಪನಿಷತ್ ಭಾಷ್ಯದಲ್ಲಿ ಕೂಡ ಅದನ್ನ ಹೀಗೆ ಹೇಳ್ತಾರೆ. ಸ್ತ್ರೀಷು ಲೋಹಿತಂ ಲೋಕೆ ತತ್ರ ಅಗ್ನಿಸ್ಥೋ ಜನಾರ್ದನ ಸ್ತ್ರೀರೂಪ ಸಹ ಅಗ್ನಿನಾಮ ಇವ ಜ್ವಲಜ್ವಾಲಾ ಸಮಪ್ರಭ. ಸ್ತ್ರೀಯರ ಶೋಣಿತದಲ್ಲಿ ಅಗ್ನ್ಯಂತರ್ಗತನಾದಂತಹ ಸ್ತ್ರೀರೂಪಿಯಾದ ಭಗವಂತ ಇದ್ದಾನೆ. ಜ್ವಲಿಸುವ ಪ್ರಭಾ ಇದ್ದವನವನು. ಆದ್ದರಿಂದ ಆ ಪತಿ ಆ ವಿಷಯದಲ್ಲಿ ಅಸಹ್ಯ ಪಟ್ಕೊಳ್ಬಾರದು. ಆದಿತ್ಯ ಸಂಸ್ಥಿತೋ ವಿಷ್ಣು ಆದೇಹ ಆದಿತ್ಯ ನಾಮಕಃ ತಸ್ಮಾನ್ನ ರೇತಸೋ ಭಾರ್ಯ ಬೀಭತ್ಸೇತ ಪ್ರತಿಷ್ಠಿತಾತ್. ಪುಂರೂಪೋ ಭಗವಾನ್ ವಿಷ್ಣು ರೇತಸಿಸ್ತು ದ್ಯುಮತ್ ಪ್ರಭಃ. ಅವನು ಅಲ್ಲಿ ಮಿಂಚಿನಂತೆ ಹೊಳೆಯುವ ಪುರುಷ ರೂಪನಾಗಿದ್ದಾನೆ ವೀರ್ಯದಲ್ಲಿ. ಇದೆಲ್ಲವೂ ಶುಕ್ರ ಮತ್ತು ಅಂಡಾಣು ಮತ್ತು ವೀರ್ಯಾಣುಗಳೆಲ್ಲವೂ ಕೂಡ ಭಗವಂತನ ಪ್ರತಿಮಾ ಇದೆ. ತುಂಬಾ ಅದ್ಭುತವಾದಂತಹ ಸಂಗತಿ ಇವೆಲ್ಲ. ನಾವು ಕಟ್ಟಿಗೆಯಲ್ಲಿರುವಂತಹ ಕಟ್ಟಿಗೆ ಪರಮಾತ್ಮನ ಪ್ರತಿಮೆ, ಕಟ್ಟಿಗೆ ಲೋಹದ ಪ್ರತಿಮೆ, ಇವನ್ನೆಲ್ಲ ಹಾಗೆ ಭಗವಂತನ ಚಿತ್ರಮಯವಾದ ಗೋಡೆ ಮೇಲೆ ಬರೆದಂತಹ ಪ್ರತಿಮೆಗಳು ಅದನ್ನೆಲ್ಲ ಪೂಜಿಸ್ತೇವೆ. ಅದರ ಪಾವಿತ್ರ್ಯಕ್ಕೆ ಯಾವುದೇ ರೀತಿಯಾದ ಧಕ್ಕೆ ಬರದಂತೆ ನೋಡ್ಕೊಳ್ತೇವೆ. ಆದರೆ ಶುಕ್ರ ಶೋಣಿತಗಳಿಗೂ ಕೂಡ ಯಾವುದೇ ರೀತಿಯಾದ ಧಕ್ಕೆ ಬರಬಾರದು, ಪಾವಿತ್ರ್ಯಕ್ಕೆ ಧಕ್ಕೆ ಬರಬಾರದು. ಅವು ಪರಮಾತ್ಮನ ಪ್ರತಿಮೆಗಳು. ಎಲ್ಲೆಂದರಲ್ಲಿ ಅದನ್ನ ವ್ಯಭಿಚಾರದ ಮೂಲಕ ಕಲುಷಿತ ಮಾಡಬಾರದು ಕೂಡ ಅನ್ನುವ ಎಚ್ಚರ ಎಲ್ಲ ನಮಗೆ ಉಪನಿಷತ್ತಿನ ಮೂಲಕ ಮತ್ತೆ ಮಹಾಭಾರತದ ಮೂಲಕ ಸಿಗ್ತದೆ. ಆದ್ರಿಂದ ಆ ಬ್ರಹ್ಮಚರ್ಯದ ಪಾಲನೆಯಿಂದಲೇ ಎಲ್ಲವೂ ಪ್ರಾಪ್ತ ಆಗ್ತದೆ. ಆತ್ಮ ಹಿ ಶುಕ್ಲ ಮುದ್ದಿಷ್ಟಂ ಅನ್ನುವ ಶ್ಲೋಕ ಏನಿದೆ, ಅದು ದಕ್ಷಿಣ ಭಾರತದಲ್ಲೂ ಕೂಡ ಇಲ್ಲಿದೆ. ಕೆಲವು ಪಾಠಗಳಲ್ಲಿ ಇರಲಿಲ್ಲ, ಆದರೆ ಕೆಲವು ಪಾಠಗಳಲ್ಲಿ ಅದು ಇರೋದು ನನಗೆ ಗಮನಕ್ಕೆ ಬಂತು ಈಗ. ಆಯುಸ್ತೇಜೋ ಬಲಂ ವೀರ್ಯಂ ಪ್ರಜ್ಞಾಂ ಶ್ರೀಶ್ಚ ಮಹಾಯಶಃ ಪುಣ್ಯಂ ಚ ಮತ್ಪ್ರಿಯತ್ವಂ ಚ ಲಭತೆ ಬ್ರಹ್ಮಚರ್ಯಯ. ಸ್ವಯಂ ಭಗವಂತ ಹೇಳುವ ಮಾತದು. ಆಯುಷ್ಯ, ದೀರ್ಘಾಯುಷ್ಯ ಪಡ್ಕೋತಾನೆ, ತೇಜಸ್ಸು, ಮುಖದಲ್ಲಿ ಒಂದು ಕಳೆ, ಬಲ, ಮತ್ತೆ ವೀರ್ಯ ಅಂದರೆ ಶಕ್ತಿ, ಪ್ರಜ್ಞಾ ಅಂದರೆ ಬುದ್ಧಿ, ಶ್ರೀ ಸಂಪತ್ತು, ಮಹಾಯಶಸ್ಸು, ಪುಣ್ಯ, ಕೊನೆಗೆ ನನಗೆ ಅವನು ಪ್ರಿಯನೂ ಕೂಡ ಆಗ್ತಾನೆ. ಆದ್ದರಿಂದ ಆ ವೀರ್ಯವನ್ನು ಯಾವತ್ತೂ ಕೂಡ ಅಲ್ಲ ಸಲ್ಲದ ಸ್ಥಳಗಳಲ್ಲಿ ಸುರಿಸಿ ಅದನ್ನ ವ್ಯರ್ಥ ಮಾಡಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ಹೀಗೆ ಮಹಾಭಾರತ ಮತ್ತೆ ಷಟ್ಪ್ರಶ್ನೋಪನಿಷತ್ತು, ಐತರೇಯ ಉಪನಿಷತ್ತು ಅದರ ಭಾಷ್ಯಗಳು ಹೇಳುವುದನ್ನು ನೋಡಿದ್ದೀವಿ. ಅದರ ಜೊತೆಗೆ ಈ ಭಾಗ ಸಮಾಪ್ತವಾಗಿದೆ.